ಜೀವನದಲ್ಲಿ ಮೊದಲು ನಮ್ಮ ಮೇಲೆ ನಮಗೆ, ನಮ್ಮ ಗುರಿಯ ಮೇಲೆ ನಮಗೆ, ನಮ್ಮ ಆತ್ಮವಿಶ್ವಾಸದ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇರಬೇಕಾಗುತ್ತದೆ. ಏಕೆಂದರೆ ನಂಬಿಕೆ ಎಂದು ಇದ್ದರೆ ಜೀವನದಲ್ಲಿ ನಾವು ಏನನ್ನ ಬೇಕಾದರೂ ಸಾಧಿಸಬಹುದು. ಮೊದಲು ನಿನ್ನ ಮೇಲೆ ನೀನು ನಂಬು. ನಿನ್ನ ಆತ್ಮವಿಶ್ವಾಸದ ಮೇಲೆ ನೀನು ನಂಬಿಕೆಯನ್ನು ಇಡು. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಒಂದು ರೀತಿಯ ದೊಡ್ಡ ಅಪರಾಧವೇ ಸರಿ. ನೀನು ಬಿದ್ದರೆ ಎದ್ದು ನಿಲ್ಲಲು ಪ್ರಯತ್ನವನ್ನು ಪಡು. ಹೋರಾಟವನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡು. ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಉಳಿದಿದ್ದೆಲ್ಲವನ್ನ ನನಗೆ ಬಿಟ್ಟು ಬಿಡು. ಏಕೆಂದರೆ ನೀನು ಪಡುವಂತಹ ಸರಿಯಾದ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಯಾವಾಗ ನಿನಗೆ ಕರುಣಿಸಬೇಕು ಎನ್ನುವುದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಉತ್ತಮವಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತಿಗೂ ಕೂಡ ಇಷ್ಟ ಪಡಲಾರರು. ಏಕೆಂದರೆ ನಿಮ್ಮೊಳಗಿರುವಂತಹ ಪುಣ್ಯ ಆತ್ಮ ಅವರಲ್ಲಿರುವಂತಹ ರಾಕ್ಷಸ ತತ್ವವನ್ನು ಕಂಪಿಸುತ್ತದೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸ ತತ್ವವನ್ನು ಕಂಪಿಸುತ್ತದೆ. ಹಾಗಾಗಿ ಅವರು ನಿಮ್ಮನ್ನು ಇಷ್ಟಪಡುವುದಿಲ್ಲ. ಆದರೆ ಚಿಂತೆಯನ್ನು ಮಾಡುವ ಅಗತ್ಯವಿಲ್ಲ. ಏಕೆಂದರೆ ಕಾಲ ಬಂದಾಗ ಎಲ್ಲರಿಗೂ ಕೂಡ ಅರಿವಿಗೆ ಬರಲೇಬೇಕು. ಹಕ್ಕಿಲ್ಲದಿದ್ದರೂ ಕೂಡ ಪಡೆದುಕೊಳ್ಳುವ ಮನಸ್ಸಿದ್ದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ. ನೀನೇನು ಅಂತ ನಿನಗೆ ತಿಳಿದಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಎಲ್ಲರನ್ನ ಮೆಚ್ಚಿಸಲು ಈಗಿನ ಕಾಲಮಾನದಲ್ಲಿ ಅದು ಸಾಧ್ಯವೇ ಆಗುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಎಲ್ಲಿ ನೀನು ಮೆಚ್ಚಿಸಿ ಮಾತನಾಡಲು ಹೋಗುತ್ತೀಯೋ ಅಲ್ಲಿ ನೀನೇ ಹುಚ್ಚನಾಗುತ್ತೀಯ. ಮೆಚ್ಚಿಸಲು ಮಾತನಾಡಬೇಡ. ನಿನಗೆ ಹೇಗೆ ಬೇಕೋ ಹಾಗೆ ಮಾತನಾಡು. ಜೀವನದಲ್ಲಿ ಹೇಗೆ ಬೇಕೋ ಹಾಗೆ ಇರುವುದನ್ನು ಅಭ್ಯಾಸ ಮಾಡಿಕೋ. ಒಂದು ನೆನಪಿನಲ್ಲಿ ಇರಲಿ, ನೀನು ಯಾರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ, ಯಾರನ್ನ ನಾಶ ಮಾಡಲು ಸಾಧ್ಯವಿಲ್ಲ. ಮುಖದಲ್ಲಿ ಮೂಡುವಂತಹ ನಗು ನಿನ್ನ ನೋಡಿದವರೆಲ್ಲ ಗುರುತಿಸಲು ಸಾಧ್ಯ. ಮನಸ್ಸಿನಲ್ಲಿ ಅಡಗಿರುವಂತಹ ನೋವನ್ನು ಯಾರೂ ಕೂಡ ಗುರುತಿಸಲು ಸಾಧ್ಯವೇ ಇಲ್ಲ. ಆದರೆ ಆ ನೋವನ್ನು ನೀನು ಮಾತ್ರ ಗುರುತಿಸಿ ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕೋ, ಅದಕ್ಕೆ ಪರಿಹಾರ ಏನು ಕಂಡುಕೊಳ್ಳಬೇಕು ಎನ್ನುವುದು ನಿನಗೆ ಅರಿವಿರಬೇಕು. ಆಗ ಮಾತ್ರ ನಿನ್ನ ನೋವನ್ನು ನೀನು ಬಗೆಹರಿಸಲು ಸಾಧ್ಯವಾಗುವುದು. ಒಂದು ವೇಳೆ ನಿನ್ನ ಮುಖದಲ್ಲಿ ಇರುವಂತಹ ನಗುವನ್ನು ಗುರುತಿಸಿ ಹಾಗೆ ನಿನ್ನ ಮನಸ್ಸಿನಲ್ಲಿ ಇರುವಂತಹ ನೋವನ್ನು ಕೂಡ ಗುರುತಿಸುವಂತಹ ಯಾರಾದರೂ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ದೊರೆತರೆ ಅಂಥವರನ್ನು ಎಂದಿಗೂ ಕೂಡ ಜೀವನದಿಂದ ಕಳೆದುಕೊಳ್ಳಬೇಡಿ. ಏಕೆಂದರೆ ಈಗಿನ ಕಾಲಮಾನದಲ್ಲಿ ನಮಗೆ ಬೇಕಾಗಿರುವುದನ್ನು ಮಾತ್ರ ಪಡೆದುಕೊಳ್ಳುವಂತಹ ಜನರುಗಳ ನಡುವೆ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ನೋವುಗಳ ಬಗ್ಗೆಯೂ ಕೂಡ ಆಲಿಸುತ್ತಾರೆ ಎಂದರೆ ಅವರು ನಿಜವಾದ ಸ್ನೇಹಿತರೇ, ನಿಜವಾದ ಸಂಬಂಧಿಕರೇ ಆಗಿರುತ್ತಾರೆ. ಬೇರೆಯವರ ಭಾವನೆಗಳೊಂದಿಗೆ ಆಡುವವರಿಗೆ ಬಹುಶಃ ತಿಳಿದಿರುವುದಿಲ್ಲ ತನ್ನನ್ನು ಆಡಿಸಲು ಮೇಲೆ ಒಬ್ಬ ಭಗವಂತನು ಕುಳಿತಿದ್ದಾನೆ ಎಂದು. ಹಾಗಾಗಿ ನಾವು ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರುವ ಹಾಗೆ ವರ್ತನೆಯನ್ನು ಮಾಡಬಾರದು. ಬೇರೆಯವರ ಘನತೆಗೆ ಧಕ್ಕೆಯನ್ನು ತರುವಂಥ ರೀತಿಯಲ್ಲಿ ವರ್ತನೆಯನ್ನು ಕೂಡ ಮಾಡಬಾರದು. ಶ್ರಮವು ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವಂತಹ ಛಲ ಹಾಗೂ ಪ್ರತಿಫಲವೂ ಕೂಡ ನಿನ್ನದೇ ಆಗಿರಬೇಕು. ಯಾವಾಗ ನೀನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿರಂತರವಾಗಿರುವಂತಹ ಶ್ರಮವನ್ನು ನೀನು ವಹಿಸುತ್ತೀಯೋ ಆಗ ಸಮಯವು ಕೂಡ ನಿನಗೆ ಮಹತ್ವವನ್ನು ಕೊಡುತ್ತದೆ. ಮಹತ್ವವನ್ನು ಕೊಟ್ಟಂತಹ ಸಮಯವನ್ನು ನೀನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ಮಾತ್ರ ನೀನು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುವುದು. ಕಾಯುವಂತಹ ತಾಳ್ಮೆ ಇದ್ದರೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ದ್ವೇಷವನ್ನು ಸಾಧಿಸಿಕೊಂಡು ಹೋಗುವುದಕ್ಕೆ ಇಲ್ಲಿ ಯಾರು ನಮ್ಮವರಲ್ಲ. ನಮ್ಮವರು ಆಗಿರುವವರು ಯಾರೂ ಕೂಡ ಶಾಶ್ವತವಾಗಿ ನಮ್ಮ ಬಳಿಯಲ್ಲಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ಕಾಲಮಾನಕ್ಕೆ ತಕ್ಕಂತೆ ಜನರ ನಡತೆಯಲ್ಲೂ ಕೂಡ ಭಿನ್ನತೆಯನ್ನು ನಾವು ಕಾಣಬಹುದು. ಅವರಿಗೆ ಕೆಲಸವಿದ್ದರೆ ಮಾತ್ರ ನಿನ್ನನ್ನು ಮಾತನಾಡಿಸುತ್ತಾರೆ. ಅದೇ ಕೆಲಸ ನಿನ್ನಿಂದ ಮುಗಿಯಿತು ಎಂದು ಗೊತ್ತಾದ ಮೇಲೆ ನಿನ್ನಿಂದ ದೂರವೇ ಸರಿದು ಬಿಡುತ್ತಾರೆ. ಅಂತಹ ಸಂಬಂಧಗಳನ್ನು ನಂಬುವ ಬದಲು ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು.
ವಿಶ್ವಾಸ ಇಲ್ಲದಂತಹ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಮರೆಯಲೇಬೇಡ. ಯಾವ ಸಂಬಂಧಗಳಲ್ಲಿ ನಿನಗೆ ವಿಶ್ವಾಸ ಎನ್ನುವುದು ಬರುವುದಿಲ್ಲವೋ ಅಂತಹ ಸಂಬಂಧಗಳನ್ನು ಜೀವನ ಪರ್ಯಂತ ಎಲ್ಲಿಯೂ ಎಂದಿಗೂ ನಂಬಲು ಹೋಗಬೇಡ. ಏಕೆಂದರೆ ಅವರೇ ನಿಮಗೆ ವಿಷಘಾತಕರಾಗಿ ಪರಿವರ್ತನೆಯಾಗುತ್ತಾರೆ. ಅವರೇ ನಿಮ್ಮ ಎಲ್ಲ ಕಾರ್ಯ ಕೆಲಸಗಳನ್ನು ಹಾಳು ಮಾಡುತ್ತಾರೆ. ಕರ್ಮ ಕಾಪಾಡುತ್ತದೆ, ಏಕೆಂದರೆ ನಾವು ಎಲ್ಲವನ್ನ ನಂಬಿ ಮೋಸ ಹೋಗಿದ್ದೇವೆ ಹೊರತು ಯಾರನ್ನು ನಂಬಿಸಿ ಮೋಸ ಮಾಡಿಲ್ಲ ಎಂದು. ಹಾಗಾಗಿ ನಾವು ಮಾಡಿರುವಂತಹ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಇದ್ದಾಗ, ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತೆ ಇದ್ದಾಗ, ದೇವರು ಮೆಚ್ಚಿಕೊಳ್ಳುವಂತೆ ಇದ್ದಾಗ ನಿಮ್ಮ ಕಾರ್ಯಕ್ಕೆ ತಕ್ಕ ರೀತಿಯ ಪ್ರತಿಫಲವೂ ಕೂಡ ದೊರಕೇ ತೀರುತ್ತದೆ. ಅದು ಒಳ್ಳೆಯ ಪ್ರತಿಫಲವೇ ಆಗಿರುತ್ತದೆ. ಕಾರಣ ನೀವು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಿರುವುದಿಲ್ಲ ನೋಡಿ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಿರು. ಅಷ್ಟೇ ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಹೆಮ್ಮೆಯನ್ನ ಪಡಲು ಹೋಗಲೇಬಾರದು. ಏಕೆಂದರೆ ಇಲ್ಲಿ ನಟನೆಯಿಂದ ಕೂಡಿದಂತಹ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಎಂದಿಗೂ ಜೀವನದಲ್ಲಿ ಮರೆಯಲು ಹೋಗಬಾರದು. ಎಲ್ಲರ ಬಳಿಯಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ವರ್ತನೆಯನ್ನು ತೋರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ವರ್ತನೆಯನ್ನು ತೋರಬೇಕು. ಎಷ್ಟರ ಮಟ್ಟಿಗೆ ಇನ್ನೊಬ್ಬರನ್ನು ನಂಬಬೇಕೋ ಅಷ್ಟು ಮಾತ್ರ ನಂಬಬೇಕು. ಬೇರೆಯವರನ್ನು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಕೊಡಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಮಹತ್ವವನ್ನು ಕೊಡಬೇಕು. ಉಳಿದಂತೆ ಅತಿಯಾಗಿ ಅವರನ್ನು ಹಚ್ಚಿಕೊಂಡಾಗ ನಿಮಗೆ ನೋವು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಬದುಕಿನಲ್ಲಿ ನನಗೂ ಒಬ್ಬ ಒಳ್ಳೆಯ ಗುರುವಿಲ್ಲವೆಂದು ಅಂದುಕೊಳ್ಳುವುದು ನಾವು ಮಾಡುವ ತಪ್ಪುಗಳು. ಎಷ್ಟು ಒಳ್ಳೆಯ ಪಾಠವನ್ನು ನಮಗೆ ಕಲಿಸುತ್ತದೆ. ಹಾಗೆಯೇ ಆ ಪಾಠವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ನಮಗೆ ಸೋಲು ಎನ್ನುವುದೇ ಉದ್ಭವ ಆಗುವುದಿಲ್ಲ. ಏಕೆಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಕೆಟ್ಟ ಘಟನೆಗಳಾಗಿರಬಹುದು, ಕೆಟ್ಟ ಸಮಯವಾಗಿರಬಹುದು, ಆ ಸಮಯವಾಗಿರಬಹುದು, ಘಟನೆಗಳಾಗಿರಬಹುದು, ಕಲಿಸುವಂತಹ ಪಾಠವು ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಲಿಸಲು ಸಾಧ್ಯವಿಲ್ಲ. ಅಂತಹ ಪಾಠವನ್ನು ನಮಗೆ ಸಮಸ್ಯೆಗಳು ಬಂದಾಗ ಕಲಿಸುತ್ತದೆ. ಇಲ್ಲದೇ ಇರುವಂತಹದ್ದನ್ನು ಯೋಚಿಸಿ ಕೊರಗುತ್ತಾ ಕೂರುವುದನ್ನು ಬಿಟ್ಟು ಇದ್ದಿದ್ದನ್ನು ಯೋಚಿಸಿ ಖುಷಿಯಾಗಿ ಇರುವುದು ನಿಜವಾಗಿ ಇರುವಂತಹ ಸಂತೃಪ್ತಿಯಾಗಿದೆ. ಹಾಗಾಗಿ ಜೀವನದಲ್ಲಿ ಅತಿಯಾಗಿ ನಾವು ಯೋಚನೆಯನ್ನು ಮಾಡುವುದಾಗಲಿ ಅತಿಯಾಗಿ ಕೊರಗುವುದಾಗಲಿ ಮಾಡಿದರೆ ಅದು ನಮಗೆ ಕೆಡಕನ್ನು ಬಯಸಿದಂತೆ ಆಗುತ್ತದೆ. ಅದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರಕವೇ ಆಗುವುದು. ಯಾವಾಗ ನಾವು ನಮ್ಮ ಬಳಿಯಲ್ಲಿ ಎಷ್ಟು ಇರುತ್ತದೆಯೋ ಅಷ್ಟರಲ್ಲಿಯೇ ತೃಪ್ತಿಯನ್ನು ಕಾಣುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತೇವೆಯೋ ಆಗ ನಿಜವಾಗಿಯೂ ಕೂಡ ನಮ್ಮ ಜೀವನ ಎನ್ನುವುದು ಪರಿಪಕ್ವವಾಗುವುದು. ಯಾವ ವ್ಯಕ್ತಿ ಸಂಬಂಧಗಳಿಂದ ಕೇವಲ ನೋವುಗಳನ್ನೇ ಪಡೆಯುವನೋ ಅಂತಹ ವ್ಯಕ್ತಿ ಜೀವನದಲ್ಲಿ ಮತ್ತೆ ಸಂಬಂಧಗಳನ್ನು ಬಯಸುವುದಿಲ್ಲ ಮತ್ತು ಒಂಟಿಯಾಗಿ ಇರಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಅವನ ಅಹಂಕಾರವಲ್ಲ, ಸಂಬಂಧಗಳನ್ನು ನಂಬಿ ಅವನ ಬದುಕಿನಲ್ಲಿ ಆಗಿರುವಂತಹ ಎಡವಟ್ಟು ಅದಾಗಿರುತ್ತದೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿಯನ್ನು ಹಿಂಡಿದರೂ ಕೂಡ ಒಡೆದ ಹಾಲಿನಂತೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಮಾಡಿಕೊಳ್ಳುವ ಜಾಣತನ ನಮ್ಮಲ್ಲಿರಬೇಕು. ಏಕೆಂದರೆ ನಮ್ಮ ಬಳಿಯಲ್ಲಿ ನಮ್ಮ ಬದುಕಿನಲ್ಲಿ ಬರುವಂತಹ ಜನರು ಒಂದಲ್ಲ ಒಂದು ಆಸೆಗಳನ್ನು ಒಂದಲ್ಲ ಒಂದು ಆಕಾಂಕ್ಷೆಗಳನ್ನು ಇಟ್ಟುಕೊಂಡೇ ಬಂದಿರುತ್ತಾರೆ. ಹಾಗೆಯೇ ಬಂದು ಹೋದಂತಹ ಜನರು ಒಂದಲ್ಲ ಒಂದು ಪಾಠವನ್ನು ಕಲಿಸಿ ಹೋಗುತ್ತಾರೆ. ಆ ಒಂದು ಪಾಠದಿಂದ ನಾವು ಏನನ್ನು ಕಲಿತುಕೊಂಡಿದ್ದೇವೆ ಎನ್ನುವುದು ಬಹಳ ಮುಖ್ಯ. ಕೆಲಸ ಮಾಡುತ್ತಿದ್ದರೆ ಬಡವನಿರುವುದಿಲ್ಲ, ಮೌನವಾಗಿದ್ದರೆ ಜಗಳ ಎನ್ನುವುದೇ ಉಂಟಾಗುವುದಿಲ್ಲ. ಹಾಗಾಗಿ ಕೆಲಸವನ್ನು ನಿರಂತರವಾಗಿ ಮಾಡಿ, ಆಗ ಅದು ನಿಮ್ಮ ಬಡತನವನ್ನು ಒಡೆದು ಉರುಳಿಸುತ್ತದೆ. ಮೌನವನ್ನು ಜೀವನದಲ್ಲಿ ಆವರಿಸಿಕೊಳ್ಳಿ, ಆಗ ಜಗಳಗಳು ಅಥವಾ ಮನಸ್ತಾಪಗಳು ಎನ್ನುವುದೇ ಬರಲು ಸಾಧ್ಯವಿಲ್ಲ. ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿಯನ್ನು ನೀಡಬಹುದು ಮತ್ತು ನಾಶವೂ ಕೂಡ ಮಾಡಬಹುದು.
ಆಯ್ಕೆ ನಮ್ಮಲ್ಲಿಯೇ ಇದೆ. ಮಾತಿಗೆ ಆ ಒಂದು ಶಕ್ತಿ ಇದೆ. ಮಾತನ್ನು ಆಡುವಾಗ ಸ್ವಲ್ಪ ಜಾಗರೂಕರಾಗಿರಿ. ಮಾತು ಒಂದು ಸಂಬಂಧವನ್ನು ಗಟ್ಟಿಗೊಳಿಸಬಹುದು, ಹಾಗೆಯೇ ಗಟ್ಟಿಯಾಗಿ ಇರುವಂತಹ ಸಂಬಂಧವನ್ನು ಕೂಡ ಹಾಳು ಮಾಡಬಹುದು. ಅದಕ್ಕೆ ಹೇಳುವುದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು. ಚೌಕಟ್ಟು ಹಾಕಬೇಕಾದದ್ದು ಗೆಲ್ಲಲು, ಬೇಕಾದ ಪ್ರಯತ್ನಕ್ಕಲ್ಲ, ಗೆದ್ದ ನಂತರದ ಅಹಂಕಾರಕ್ಕೆ. ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಿ ಗೆದ್ದಿದ್ದೇವೆ ಎನ್ನುವುದಾದರೆ ಜೀವನದಲ್ಲಿ ಅಹಂಕಾರವನ್ನು ಎಂದಿಗೂ ತಂದುಕೊಳ್ಳಬಾರದು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಅಹಂಕಾರ ಒಂದು ಇದ್ದರೆ ನಾವು ಬೆಳೆದದ್ದೆಲ್ಲವೂ ಕೂಡ ವ್ಯರ್ಥವೇ ಆಗುವುದು. ಅಹಂಕಾರ ಎನ್ನುವುದು ಜೀವನದಲ್ಲಿ ಒಮ್ಮೆ ಆವರಿಸಿದರೆ ನೀನು ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ರಾಮಾಯಣ ಹೇಳುತ್ತದೆ. ಜೀವನದಲ್ಲಿ ಏನು ಮಾಡಬಾರದು ಎನ್ನುವುದನ್ನು ಮಹಾಭಾರತ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ನಮ್ಮ ಭಗವದ್ಗೀತೆ ಹೇಳಿಕೊಡುತ್ತದೆ. ಹಾಗಾಗಿ ಜೀವನದಲ್ಲಿ ಭಗವದ್ಗೀತೆಯನ್ನು ಒಮ್ಮೆ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಜೀವನ ಹೇಗೆ ರೂಪಿಸಿಕೊಳ್ಳಬೇಕು, ಹೇಗೆ ಜೀವನವನ್ನು ಕಳೆಯಬೇಕು ಎನ್ನುವುದು ನಮಗೆ ಅರಿವಾಗುವುದು. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಹಾಗಾಗಿ ಆ ಸಮಯಕ್ಕೋಸ್ಕರ ನಾವು ಕಾಯಬೇಕು. ಸಮಯ ಬಂದಾಗ ಎಲ್ಲರಿಗೂ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಬಂದೇ ಬರುತ್ತದೆ. ನಾವು ನಮ್ಮ ಬದುಕನ್ನು ಪ್ರೀತಿ ಮತ್ತು ವಿಶ್ವಾಸದಿಂದ ಹಾಗೂ ಗೌರವಯುಕ್ತವಾಗಿ ಪರಿವರ್ತಿಸಲು ಮುಂದಾಗಬೇಕು. ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕು. ಪ್ರೀತಿ, ವಿಶ್ವಾಸ ಮತ್ತು ಗೌರವವಿರದ ನಮ್ಮ ಜೀವನವು ಮರುಭೂಮಿ ಇದ್ದಂತೆ. ಹಾಗಾಗಿ ಸದಾ ಪ್ರೀತಿಯನ್ನು, ವಿಶ್ವಾಸವನ್ನು ಕಾಯ್ದಿರಿಸಿಕೊಳ್ಳಿ. ನಮ್ಮ ಬದುಕಿನಲ್ಲಿ ಯಾವುದೇ ಅನಿರೀಕ್ಷಿತ ತಿರುಳುಗಳು ಎದುರಾದಾಗ ಮನಸ್ಸನ್ನು ದುರ್ಬಲಗೊಳಿಸಲು ಮುಂದಾಗಬಾರದು. ಏಕೆಂದರೆ ಪ್ರತಿಯೊಂದು ತಿರುಳುಗಳು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ವಿಸ್ಮಯವೆಂಬ ಆನಂದವನ್ನು ಅಡಗಿಸುತ್ತದೆ. ಹಾಗಾಗಿ ಬದುಕಿನಲ್ಲಿ ಆಗಾಗ ಸಂಭವಿಸುವಂತಹ ತಿರುಳುಗಳನ್ನು ನಾವು ನಮ್ಮ ಜೀವನದ ಪಾಠವೆಂದು ಪರಿಭಾವಿಸಬೇಕು. ನಮ್ಮ ಬದುಕಿನ ಅಸಮಾಧಾನಕ್ಕೆ ನಮಗಿಂತ ಕೆಳಗಿರುವ ಜೀವನದ ಪಯಣವನ್ನು ನೋಡಬೇಕು. ಏಕೆಂದರೆ ನಾವು ಬಡವರಾಗಿದ್ದೇವೆ, ನಾವು ಅತ್ಯಂತ ಕೆಳಮಟ್ಟದಲ್ಲಿ ಜೀವನವನ್ನು ಮಾಡುತ್ತಿದ್ದೇವೆ ಎನ್ನುವಂತಹ ಆಲೋಚನೆಗಳು ಬಂದಾಗ ನಮಗಿಂತಲೂ ಕೂಡ ಕೆಲವರು ಕೆಳಮಟ್ಟದಲ್ಲಿ ಜೀವನವನ್ನು ಕಳೆಯುತ್ತಿದ್ದಾರೆ. ಒಬ್ಬರಿಗೆ ಒಂದು ಹೊತ್ತಿನ ಊಟಕ್ಕೂ ಇಲ್ಲದಂತೆ ಪರದಾಡುತ್ತಿದ್ದಾರೆ ಎನ್ನುವುದನ್ನು ನಾವು ನೋಡಿ ಅವರನ್ನು ಹೋಲಿಸಿಕೊಂಡರೆ ನಮ್ಮ ಜೀವನವು ಅತ್ಯಂತ ಉತ್ತಮವಾಗಿದೆ ಎನ್ನುವಂತಹ ಆಲೋಚನೆಯನ್ನು ಮಾಡಿದಾಗ ಮಾತ್ರ ನೀವು ಬದುಕಿನಲ್ಲಿ ಮುಂದುವರಿಯಲು ಸಾಧ್ಯವಾಗುವುದು. ಆದರೆ ನಮ್ಮ ಬದುಕಿನ ಸಾಧನೆಗೆ ನಮಗಿಂತ ಎತ್ತರದಲ್ಲಿರುವವರ ಸಾಧನೆಗಳನ್ನು ನೋಡಬೇಕು. ಹಾಗೆ ನಾವು ಬದುಕಿನಲ್ಲಿ ಯಾವುದಾದರೂ ಸಾಧನೆಗಳನ್ನು ಮಾಡಿ ತೋರಿಸಬೇಕು ಎನ್ನುವುದಾದರೆ ಯಾರು ಅತ್ಯಂತ ಸಾಧನೆಯನ್ನು ಮಾಡಿರುತ್ತಾರೆಯೋ ಅಂಥವರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಯಬೇಕು. ಒಂದು ಮಾತನ್ನು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಮುಖ, ಸೌಂದರ್ಯ, ಈ ದೇಹ ಎಲ್ಲವೂ ಕೂಡ ನಾವು ಸಾಲದಲ್ಲಿ ಪಡೆದಿದ್ದೇವೆ. ಈ ಸಮಯ ಎನ್ನುವುದು ಬಂದಾಗ ಇದರ ಮಾಲೀಕನಾಗಿರುವಂತಹ ಪರಮಾತ್ಮನಿಗೆ ನಾವು ಹಿಂತಿರುಗಿಸಲೇಬೇಕು. ಯಾವುದೂ ಕೂಡ ಶಾಶ್ವತವಲ್ಲ ಈ ಜೀವನದಲ್ಲಿ ಎಂದಾಗ ಅಹಂಕಾರ ಎನ್ನುವುದಾಗಲಿ, ಕೋಪ ಎನ್ನುವುದಾಗಲಿ, ನಾನು ನನ್ನದೇ ಎನ್ನುವುದಾಗಲಿ ಏಕೆ? ಆಗಿದ್ದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಆಯಿತು. ನಡೆಯುತ್ತಿರುವುದೆಲ್ಲವೂ ಕೂಡ ಒಳ್ಳೆಯದಕ್ಕೆಯೇ ನಡೆಯುತ್ತಿದೆ. ನಡೆಯುವುದೇನು ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ನೀವು ನಿಮ್ಮ ಬದುಕಿನಲ್ಲಿ ಜೋಡಿಸಿಕೊಳ್ಳಿ. ಆಗ ಬರುವುದೆಲ್ಲವೂ ಕೂಡ ಒಳ್ಳೆಯ ಘಟನೆಗಳೇ. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಎನ್ನುವುದು ಸಾಗಲು ಸಾಧ್ಯವಾಗುವುದು. ಏಕೆಂದರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿಗಳಾಗಲಿ, ಕೆಟ್ಟ ಸಂದರ್ಭಗಳಾಗಲಿ ಬಂದರೆ ಅಲ್ಲಿ ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆಯುವುದನ್ನು ಎಂದಿಗೂ ಮರೆಯಲು ಹೋಗಬೇಡಿ. ಯಾರು ಶ್ರೀಕೃಷ್ಣ ಪರಮಾತ್ಮನನ್ನು ಕಷ್ಟ ಕಾಲದಲ್ಲಿ ನೆನೆಯುತ್ತಾರೆಯೋ ಅಲ್ಲಿ ಖಂಡಿತವಾಗಿಯೂ ಕೃಷ್ಣ ಪರಮಾತ್ಮ ದಯೆಯನ್ನು ತೋರುತ್ತಾನೆ. ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ತಡೆದುಕೋ. ಹೆದರಿ ಕುಸಿಯಬೇಡ. ಖಂಡಿತವಾಗಿಯೂ ನಿನಗೂ ಒಂದು ದಿನ ಬಂದೇ ಬರುತ್ತದೆ. ನಿನಗೂ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ.
ನೊಂದವರು ಒಂದು ದಿನ ನಗಲೇಬೇಕಾಗುತ್ತದೆ ಅಲ್ಲವೇ? ಹಾಗಾಗಿ ಕಷ್ಟಗಳು ಎನ್ನುವುದು ಅತಿಥಿಗಳು ಮನೆಗೆ ಬಂದ ಹಾಗೆ, ಅವು ಬರುತ್ತವೆ ಹೋಗುತ್ತವೆ. ಅದಕ್ಕೆ ನಾವು ತಲೆ ಕೆಡಿಸಿಕೊಂಡು ಸದಾ ಅದರ ಬಗ್ಗೆಯೇ ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಂಡಾಗ ನಾವು ಚಿತೆಯೇರುವಂತಹ ಸಂದರ್ಭ ಒದಗಿ ಬರಬಹುದು. ಹಾಗಾಗಿ ಅಲ್ಲಿಯವರೆಗೆ ಯೋಚನೆಯನ್ನು ಮಾಡುವುದನ್ನು ಬಿಟ್ಟು ಬರುವುದೆಲ್ಲವನ್ನ ಸಮಚಿತ್ತ ಭಾವದಿಂದ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಿ. ಇಲ್ಲಿ ಯಾರ ಹೆಸರಿನಲ್ಲಿ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು. ಯಾರು ಯಾರಿಗೂ ಕೊಟ್ಟಿರುವುದನ್ನು ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾನೆ. ಹಾಗಾಗಿ ನಮ್ಮಿಂದ ಬೆಳೆದರು, ನಾವು ಕೊಟ್ಟಿರುವುದನ್ನು ತಿಂದರು ಎನ್ನುವುದು ಹೇಳುವುದು ಅಷ್ಟು ಸೂಕ್ತವಲ್ಲ. ಅದನ್ನು ಮೊದಲೇ ಪೂರ್ವ ನಿಯೋಜಿತವಾಗಿ ಭಗವಂತನು ನಿರ್ಧರಿಸಿರುತ್ತಾನೆ. ಈ ಅನ್ನದ ಅಗಳಿನ ಮೇಲೆ ಯಾರ ಹೆಸರು ಬರೆದಿರುತ್ತದೆಯೋ ಅವರೇ ತಿನ್ನಬೇಕು ಎಂದು. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಅದು ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗಬೇಕೋ ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಎನ್ನುವುದನ್ನು ಮಾಡಬಾರದು. ನಾವು ಎಂದೆಂದಿಗೂ ಜೀವನದಲ್ಲಿ ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿಯಬೇಕು. ವರ್ತಮಾನ ಚೆನ್ನಾಗಿದ್ದರೆ ಮುಂದೆ ಬರುವಂತಹ ಭವಿಷ್ಯವು ಕೂಡ ಚೆನ್ನಾಗಿಯೇ ಇರುತ್ತದೆ ಅಲ್ಲವೇ? ಹಾಗಾಗಿ ವರ್ತಮಾನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಗಳನ್ನು ಯಾವತ್ತಿಗೂ ಸುಧಾರಿಸಲು ಸಾಧ್ಯವಿಲ್ಲ. ಹಾಗಾಗಿ ತಪ್ಪು ಯೋಚನೆಗಳನ್ನು ಯಾವತ್ತಿಗೂ ಜೀವನದಲ್ಲಿ ಮಾಡಲು ಹೋಗಲೇಬೇಡಿ. ನಮ್ಮ ಬದುಕು ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಬೇಕು. ಮುಂದೆ ಏನು ಆಗಬೇಕು ಎನ್ನುವುದು ಹಾಗೇ ತೀರುತ್ತದೆ. ಅದನ್ನು ತಡೆಯಲು ಯಾರ ಕೈಯಲ್ಲೂ ಕೂಡ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅದನ್ನು ನಿರ್ಣಯ ಮಾಡಿರುವನು ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನು. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯ. ವಾತ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿ ಇದ್ದಂತೆ. ಅದರೊಳಗೆ ಏನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಿಲ್ಲ. ಈ ಸ್ವಾರ್ಥದ ಒಂದು ಪದರವನ್ನು ನಿವಾರಿಸಿದಾಗ ಜೀವನ ಎನ್ನುವುದು ಸುಂದರವಾಗಿ ಕಾಣಿಸುತ್ತದೆ. ಹಾಗಾಗಿ ನಾವು ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ಸ್ವಾರ್ಥವನ್ನು ನಮ್ಮ ಜೀವನದಿಂದ ಒಡೆದು ಓಡಿಸಬೇಕು. ಆಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುವುದು. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.